ಆಫೀಸ್ ವರ್ಕ್ನ ಬೇಗ ಮುಗಿಸ್ಕೊಂಡು ನಾನು ನಮ್ಮಮ್ಮ ಆವಾಗವಾಗ ರೆಸಿಪೀಸ್ನ ಮಾಡ್ತಾ ಇರ್ತೀವಿ. ವರ್ಕ್ ಮಧ್ಯದಲ್ಲಿ ಏನಾದರೂ ಅರ್ನಿಂಗ್ಸ್ ಮಾಡ್ಕೊಳ್ಳೋಣ ಅಂತಂದೇಳಿ. ಆದರೆ ಕೆಲವೊಬ್ರಿಗೆ ಏನು ಅನಿಸಿದೆ ಅಂದರೆ, ಕೆಲವೊಬ್ರಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಸಂಬಂಧಿಕರು, ನಮ್ಮ ಹಿಂದೆ ಮುಂದೆ ಹುಟ್ಟು ಬಂದಿರ್ತಾರಲ್ವ, ಅವರಿಗೆಲ್ಲ ಏನು ಅನಿಸಿದೆ ಅಂದರೆ, ಅವ್ರಿಗೇನಾಗಿದೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದಾರೆ ಅಂತ ಮಾತಾಡೋದು. ಇನ್ನು ಕೆಲವೊಬ್ರಂದ್ರೆ ನಮ್ಮ ಫ್ರೆಂಡ್ಸು ಅಂತ ಅನ್ಸ್ಕೊಂಡಿರ್ತಾರಲ್ವ, ಅವ್ರು ನಮ್ಮ ಬಗ್ಗೆ ನಮ್ಮ ಹತ್ರ ನೇರವಾಗಿ ಮಾತಾಡೋಕ್ಕೆ ಅಂದರೆ ಕೇಳೋದಕ್ಕೆ ಮೀಟ್ರಿಲ್ಲದೆ ಬೇರೆ ಇನ್ಯಾರ ಹತ್ರನ ನಮ್ಮ ಬಗ್ಗೆ ಮಾತಾಡೋದು, ಕೇಳೋದು ಅಂಥವ್ರಿಗೆಲ್ಲ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಅವ್ರೇನು ಮಾಡ್ತಿದ್ದಾರೆ, ಇವ್ರೇನು ಮಾಡ್ತಿದ್ದಾರೆ ಅನ್ನೋದನ್ನು ಪಕ್ಕಕ್ಕಿಟ್ಟು ನಿಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ, ಉದ್ಧಾರನಾದರೂ ಆಗ್ತೀರಾ. ಇನ್ನು ನನ್ನ ವಿಷಯಕ್ಕೆ ಬಂದರೆ, ನನ್ನ ಹಿಂದೆ ಯಾರು ಏನೇ ಮಾತಾಡಿದರೂ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನನ್ನದೇ 1000 ಪ್ರಾಬ್ಲಮ್ಸ್ ಇರಬೇಕಾದ್ರೆ ಬೇರೆಯವ್ರ ಬಗ್ಗೆ ನನಗೆ ಯಾಕೆ? ನನ್ನ ಬಗ್ಗೆ ನನ್ನ ಹತ್ರನೇ ಸ್ಟ್ರೈಟಾಗಿ ಕೇಳಿ, ಅಲ್ಲೇ ಮುಟ್ಟು ನೋಡ್ಕೊಳ್ಳೋ ಥರ ಕೊಡ್ತೀನಿ. ನೀವು ಸ್ಟಾರ್ಟ್ ಮಾಡ್ತೀರಾ ಅಷ್ಟೇ, ನಾನು ಏನು ಮಾಡೋದಕ್ಕೆ ಬಿಡೋದೇ ಇಲ್ಲ. ತುಂಬ ಖರಾಬಾಗಿರುತ್ತೆ ರಿಸಲ್ಟ್ ಮಾತ್ರ, ಸೊ ಬೇಡ. ಓಕೆ, ಇಷ್ಟಕ್ಕೂ ನನ್ನ ವೀಡಿಯೋಸಿಂದ ಇನ್ನೂ ಮೊನ್ನೆನೇ ಬಂದಿಲ್ಲ ಅಂದರೆ ಸ್ಟಾರ್ಟೇ ಆಗಿಲ್ಲ. ಅಕಸ್ಮಾತ್ ಮೊನ್ನೆ ಬರೋದಕ್ಕೆ ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ಇನ್ನೂ ಎಷ್ಟು ಜನ ಹುರ್ಕೊಂಡು ಸಾಯ್ತಾರೋ ಗೊತ್ತಿಲ್ಲ. ಕೆಲವೊಂದು ವಿಚಾರದಿಂದ ಕೆಲವೊಬ್ಬರಿಂದ ಸ್ವಲ್ಪ ನನಗೆ ಬೇಜಾರಾಗಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಈಗ ರೆಸಿಪಿಗೆ ಹೋಗೋಣ. ಇವತ್ತಿನ ವೀಡಿಯೋದಲ್ಲಿ ಹುಣಸೆ ತಕ್ಕನ ಉಪಯೋಗಿಸ್ಕೊಂಡು ಕೆಂಪು ಚಟ್ನಿನ ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀವಿ. ಇದು ತುಂಬ ಹಳೆಯ ಕಾಲದ ರೆಸಿಪಿ ಆಗಿರುತ್ತೆ. ನಮ್ಮಮ್ಮ ಅವರೆಲ್ಲ ಅವಾಗ ಜಾಸ್ತಿ ಮಾಡ್ತಾಯಿದ್ರಂತೆ. ಈಗ ಆಲ್ರೆಡಿ ಹಳೆಯ ವಿಡಿಯೋದಲ್ಲಿ ಹುಣಸೆ ತಕ್ಕನ ಯಾವ ರೀತಿ ಮಾಡೋದಂತಂದೇಳಿ ಶೇರ್ ಮಾಡಿದ್ದೀನಿ. ಸೊ ಅದೇ ತಕ್ಕನ ಉಪಯೋಗಿಸ್ಕೊಂಡು ಇವತ್ತು ಕೆಂಪು ಚಟ್ನಿ ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀವಿ. ಕೆಂಪು ಚಟ್ನಿ ಮಾಡೋದಕ್ಕೆ ಬ್ಯಾಡಗಿ, ಗುಂಟೂರು, ಕರಿಬೇವು, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ ಇಷ್ಟನ್ನು ತೊಗೊಂಡಿದ್ದೀವಿ. ಹಾಗೆ ಇದಕ್ಕೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಣಸೆ ತೊಕ್ಕು, ಒಣಮೆಣಸು ಹಾಗೆ ಕರಿಬೇವನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ ಇವೆಲ್ಲವನ್ನು ಸೇರಿಸ್ಕೊಂಡು ನೀರು ಹಾಕ್ತೇನೆ ರುಬ್ಕೊಂಡಿದ್ದಾದಮೇಲೆ ಹುಣಸೆ ತೊಕ್ಕು ಹಾಕಿ ಅದನ್ನು ರುಬ್ಕೊಂಡು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಮೇಲೆ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಸಾಸಿವೆ, ಜೀರಿಗೆ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಕೊಂಡು ಇಟ್ಕೊಂಡಿರೋಂಥ ಚಟ್ನಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹುಣಸೆ ತೊಕ್ಕಿನ ಚಟ್ನಿ ಅಂದರೆ ಕೆಂಪು ಚಟ್ನಿ ಅನ್ನೋದು ರೆಡಿ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಮೊಳಕಾಲ್ಮೂರು ಸೈಡೆಲ್ಲ ಈ ಚಟ್ನಿನ ಅಂದರೆ ಈ ತೊಕ್ಕನ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಹಾಗೆ ಒಂದು ಸ್ಪೆಷಲ್ ಏನಂದರೆ, ನಾವು ಹಳೆ ಕೈಗಳಿಂದ ಏನೇ ರೆಸಿಪೀಸ್ನ ಮಾಡಿಸ್ಕೊಂಡ್ರು ಅಂದರೆ ಏನೇ ಅಡುಗೆ ಮಾಡಿಸ್ಕೊಂಡ್ರು ಅದರ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮಮ್ಮ ಮಾಡಿಕೊಟ್ಟಿರೋದ್ರಿಂದ ಟೇಸ್ಟ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಆಗಿತ್ತಂತ ಅಂದ್ಕೊಳ್ಳಿ. ಇನ್ನು ಅವ್ರು ಕೈ ತುತ್ತು ಕೊಟ್ಟಾಗಂತೂ ಅದನ್ನು ತಿನ್ನೋದ್ರಲ್ಲಿ ಏನೋ ಒಂಥರ ಸ್ಪೆಷಲ್ ಇರುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.